ನಮಸ್ಕಾರ. ತಿಪ್ಪೇಸ್ವಾಮಿ ಎಂ, ಸಹಾಯಕ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕೊರಟಗೆರೆ. ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಕನ್ಸ್ಯೂಮರ್ ಇಕ್ವಿಲಿಬ್ರಿಯಂ ಥ್ರೂ ಇಂಡಿಫರೆನ್ಸ್ ಕರ್ವ್, ಅಂದ್ರೆ ಔದಾಸೀನ ರೇಖಾ ವಿಶ್ಲೇಷಣೆ ಮೂಲಕ ಅನುಭೋಗಿಯ ಸಮತೋಲನ ಎಂಬ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ. ಇಲ್ಲಿ ಅನುಭೋಗಿಯ ಸಮತೋಲನ ಅಂದ್ರೇನು? ಅರ್ಥಶಾಸ್ತ್ರದಲ್ಲಿ ಅನುಭೋಗಿಯ ಸಮತೋಲನ ಅಂತಾರೆ ಅನುಭೋಗಿಯ ಗರಿಷ್ಠ ತೃಪ್ತಿಯ ಹಂತವನ್ನ ಅಥವಾ ತೃಪ್ತಿಯ ಮಟ್ಟವನ್ನ ಅನುಭೋಗಿಯ ಸಮತೋಲನ ಅಂತ ಕರೀತೀವಿ. ಅನುಭೋಗಿ ತನ್ನ ಬಳಿ ಇರತಕ್ಕಂಥ ಮಿತವಾಗಿರತಕ್ಕಂಥ ಆದಾಯವನ್ನ ವೆಚ್ಚ ಮಾಡುವುದರಿಂದ ಆ ಸರಕು ಮತ್ತು ಸೇವೆಗಳಿಂದ ಗರಿಷ್ಠ ಪ್ರಮಾಣದ ತೃಪ್ತಿ ಅಥವಾ ತುಷ್ಟಿಗುಣವನ್ನು ಪಡಿತಕ್ಕಂಥ ಪರಿಸ್ಥಿತಿಯನ್ನ ಅಥವಾ ಹಂತವನ್ನ ಅನುಭೋಗಿಯ ಸಮತೋಲನ ಅಂತ ಕರಿತೀವಿ. ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆಯಲ್ಲಿ ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ಅವರು ಅನುಭೋಗಿಯ ಈ ಒಂದು ಸಮತೋಲನಕ್ಕೆ ಸಂಬಂಧಪಟ್ಟಂತೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದಲ್ಲಿ ಈ ರೀತಿ ಹೇಳ್ತಾರೆ. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದಲ್ಲಿ ಸೀಮಾಂತ ತುಷ್ಟಿಗುಣ 0 ಆಗಿದ್ದಾಗ ಒಟ್ಟು ತುಷ್ಟಿಗುಣ ಗರಿಷ್ಠ ಮಟ್ಟದಲ್ಲಿರ್ತಕ್ಕಂಥ ಒಂದು ಸನ್ನಿವೇಶವನ್ನ ಅನುಭೋಗಿಯ ಸಮತೋಲನ ಅಂತ ಕರೀತಾರೆ. ಹಾಗೇನೆ ಸಮ ಸೀಮಾಂತ ತುಷ್ಟಿಗುಣ ನಿಯಮದಲ್ಲಿ, ಅಂದ್ರೆ ಗೋಸೆನ್ನ 2ನೇ ನಿಯಮದಲ್ಲಿ ಅನುಭೋಗಿಯ ಸಮತೋಲನ ಬಗ್ಗೆ ಈ ರೀತಿ ವ್ಯಕ್ತಪಡಿಸ್ತಾರೆ. ಅನುಭೋಗಿ ತನ್ನ ಬಳಿ ಇರ್ತಕ್ಕಂಥ ಮಿತವಾಗಿರ್ತಕ್ಕಂಥ ಆದಾಯವನ್ನ 2 ಸರಕುಗಳನ್ನ ಕೊಳ್ಳೋದಕ್ಕಾಗಿ ವೆಚ್ಚ ಮಾಡತಕ್ಕಂಥ ಸಂದರ್ಭದಲ್ಲಿ ಆ 2 ಸರಕುಗಳಿಂದ ಲಭ್ಯವಾಗತಕ್ಕಂಥ ಸೀಮಾಂತ ತುಷ್ಟಿಗುಣ ಸಮನಾಗೋ ರೀತಿ ಹಣವನ್ನು ವೆಚ್ಚ ಮಾಡಿದಾಗ ಆ 2 ಸರಕುಗಳಿಂದ ಅವನಿಗೆ ಲಭ್ಯವಾಗತಕ್ಕಂಥ ಒಟ್ಟು ತುಷ್ಟಿಗುಣ ಗರಿಷ್ಠ ಮಟ್ಟದಲ್ಲಿರುತ್ತದೆ. ಇದನ್ನ ಅನುಭೋಗಿಯ ಸಮತೋಲನ ಅಂತ ಕರೀತಾರೆ ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್, ಎಲ್ಲಿ ಸಮ ಸೀಮಾಂತ ತುಷ್ಟಿಗುಣ ನಿಯಮದಲ್ಲಿ. ಹಾಗೇನೆ ಔದಾಸೀನ ರೇಖಾ ವಿಶ್ಲೇಷಣೆಯಲ್ಲಿ ಅನುಭೋಗಿಯ ಸಮತೋಲನ ಹೇಗೆ ಸಾಧ್ಯ ಆಗುತ್ತೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಕಲ್ಪನೆಗಳು ಏನು ಅನ್ನೋದನ್ನ ನಾವು ನೋಡಿದಂತ ಸಂದರ್ಭದಲ್ಲಿ, ಕನ್ಸ್ಯೂಮರ್ ಸರ್ಪ್ಲಸ್ ಇನ್ ಇಂಡಿಫರೆನ್ಸ್ ಕರ್ವ್ ಅನಾಲಿಸಿಸ್ ಬೇಸ್ಡ್ ಆನ್ ಫಾಲೋಯಿಂಗ್ ಅಸಂಪ್ಷನ್ಸ್. The common indifference map is given showing a scale of preferences for various combination of two goods. Constant amount of money, price of two goods in the market constant, each of the goods is homogeneous and divisible. The consumer act rationally. The consumer tries to maximize his satisfaction. ಅಂದ್ರೆ ಅನುಭೋಗಿಯ ಸಮತೋಲನ ಎಲ್ಲಿ ಔದಾಸೀನ ರೇಖಾ ವಿಶ್ಲೇಷಣೆಯಲ್ಲಿ ಅನುಭೋಗಿಯ ಸಮತೋಲನ ಹೇಗೆ ಸಾಧ್ಯ ಆಗುತ್ತೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಅಸಂಪ್ಷನ್ಸ್ ಅನ್ನು ನಾವಿಲ್ಲಿ ನೋಡ್ತೀವಿ. ಏನಂತಂದ್ರೆ ಇಲ್ಲಿ 2 ಸರಕುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿವಿಧ ಸಂಯೋಜನೆಗಳು ಅನುಭೋಗಿಯ ಮುಂದೆ ಇರುತ್ತೆ. ಹಾಗೇನೆ ಹಣದ ಸೀಮಾಂತ ತುಷ್ಟಿಗುಣ ಸ್ಥಿರವಾಗಿರುತ್ತೆ. ಹಾಗೇನೆ ಇಲ್ಲಿ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ 2 ಸರಕುಗಳ ಬೆಲೆಗಳು ಸ್ಥಿರವಾಗಿರುತ್ತವೆ. ಮಾರುಕಟ್ಟೆಯಲ್ಲಿ 2 ಸರಕುಗಳ ಬೆಲೆಗಳು, ಅಂದ್ರೆ ಇಲ್ಲಿ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ 2 ಸರಕುಗಳ ವಿವಿಧ ಸಂಯೋಜನೆಗಳು ಅಂತ ಹೇಳ್ತೀವಲ್ಲ, ಆ ಸರಕುಗಳ ಬೆಲೆಗಳು ಸ್ಥಿರವಾಗಿರುತ್ತವೆ. ಹಾಗೇನೆ ಈಚ್ ಆಫ್ ದಿ ಗುಡ್ ಈಸ್ ಹೋಮೋಜಿನಿಯಸ್. ಪ್ರತಿಯೊಂದು ಸರಕು ಕೂಡ ಒಂದೇ ರೀತಿಯದ್ದಾಗಿರುತ್ತದೆ, ಏಕರೂಪದ್ದಾಗಿರುತ್ತದೆ. ಹಾಗೇನೆ ದಿ ಕನ್ಸ್ಯೂಮರ್ ಆಕ್ಟ್ ರ್ಯಾಷನಲಿ, ಅಂದ್ರೆ ತುಂಬಾ ವಿಚಾರವಂತನಾಗಿರ್ತಾನೆ. ಯಾಕೆಂದ್ರೆ ಅವನ ಬಳಿ ಇರ್ತಕ್ಕಂಥ ಮಿತವಾಗಿರ್ತಕ್ಕಂಥ ಆದಾಯವನ್ನ ವೆಚ್ಚ ಮಾಡತಕ್ಕಂಥ ಸಂದರ್ಭದಲ್ಲಿ ಅವನು ಹೆಚ್ಚು ವಾಸ್ತವಿಕವಾಗಿ ವಿಚಾರವಂತನಾಗಿ ಅವನು ತನ್ನ ಬಿಹೇವಿಯರ್ ಅನ್ನ ಮಾಡ್ತಿರ್ತಾನೆ. ಕನ್ಸ್ಯೂಮರ್ ಟ್ರೈ ಟು ಮ್ಯಾಕ್ಸಿಮಮ್ ಇಸ್ ಸ್ಯಾಟಿಸ್ಫ್ಯಾಕ್ಷನ್. ಅನುಭೋಗಿ ಆದಷ್ಟು ಕೂಡ ಅವನು ಗರಿಷ್ಠ ಪ್ರಮಾಣದ ತೃಪ್ತಿಯನ್ನು ಹೊಂದಲು ಇಚ್ಛಿಸ್ತಾನೆ. ಇವಿಷ್ಟು ಔದಾಸೀನ ರೇಖಾ ವಿಶ್ಲೇಷಣೆಯಲ್ಲಿ ಅನುಭೋಗಿಯ ಸಮತೋಲನ ಹೇಗೆ ಸಾಧ್ಯ ಆಗುತ್ತೆ ಅನ್ನೋದನ್ನ ತಿಳಿಯಪಡಿಸೋದಕ್ಕಾಗಿ ಈ ರೀತಿಯ ಅಸಂಪ್ಷನ್ಸ್ ಅನ್ನ ಮಾಡಿಕೊಂಡಿದ್ದಾರೆ. ಯಾರು? ಜೆರಿಕ್ಸ್ ಮತ್ತು RJD ಹೆಲೆನ್. ನೋಡಿ, ಔದಾಸೀನ ರೇಖಾ ವಿಶ್ಲೇಷಣೆಯಲ್ಲಿ ಅನುಭೋಗಿ ಯಾವ ಹಂತದಲ್ಲಿ ಗರಿಷ್ಠ ಮಟ್ಟದ ತೃಪ್ತಿ ಅಥವಾ ಅನುಭೋಗಿಯ ಸಮತೋಲನ ಪಡಿತಾನೆ ಅನ್ನೋದನ್ನ ವಿವರಿಸೋದಕ್ಕಾಗಿ ಇಲ್ಲಿ 2 ಸಾಧನಗಳನ್ನ ಬಳಕೆ ಮಾಡಿಕೊಂಡಿದ್ದಾರೆ. ಆ 2 ಸಾಧನಗಳು ಅಂತಂದ್ರೆ ಒಂದು ಬೆಲೆಯ ರೇಖೆ, ಇನ್ನೊಂದು ಔದಾಸೀನ ನಕ್ಷೆ. ಈ ಬೆಲೆಯ ರೇಖೆಯನ್ನ ಬಜೆಟ್ ರೇಖೆ, ಪ್ರೈಸ್ ಲೈನ್ ಅಂತಾನೂ ಕೂಡ ಕರೀತಾರೆ. ಇದನ್ನ ಬಜೆಟ್ ಲೈನ್ ಅಂತಾನೂ ಕೂಡ ಕರೀತಾರೆ. ಯಾವುದನ್ನ? ಬೆಲೆ ರೇಖೆಯನ್ನ. ಈ ಒಂದು ಬೆಲೆಯ ರೇಖೆ ಏನನ್ನು ತಿಳಿಯಪಡಿಸುತ್ತೆ? ಅನುಭೋಗಿ ತನ್ನ ಬಳಿ ಇರ್ತಕ್ಕಂಥ ಆದಾಯದಲ್ಲಿ ಎಷ್ಟು ಪ್ರಮಾಣದಷ್ಟು ಸರಕುಗಳನ್ನು ಕೊಳ್ಳಲು ಸಾಧ್ಯತೆ ಇದೆ ಎಂಬುದನ್ನು ತಿಳಿಯಪಡಿಸುತ್ತೆ. ಯಾವುದು? ಬೆಲೆಯ ರೇಖೆ. ಅನುಭೋಗಿ ತನ್ನ ಬಳಿ ಲಭ್ಯವಿರುವ ಆದಾಯವನ್ನು ವಿನಿಯೋಗಿಸಿದರೆ ಅವನು ಕೊಂಡುಕೊಳ್ಳಬಹುದಾದ 2 ಸರಕುಗಳ ವಿವಿಧ ಸಂಯೋಜನೆಗಳನ್ನು ತೋರಿಸ್ತಕ್ಕಂಥ ರೇಖೆಯನ್ನ ಬೆಲೆಯ ರೇಖೆ ಅಂತ ಕರೀತಾರೆ. ಅಂದ್ರೆ ದಿ ಕೆಪಾಸಿಟಿ ಆಫ್ ಪರ್ಚೇಸಿಂಗ್ ಆಫ್ ದಿ 2 ಕಮಾಡಿಟೀಸ್. ಅಂದ್ರೆ ಕನ್ಸ್ಯೂಮರ್ 2 ಸರಕುಗಳನ್ನು ಕೊಳ್ಳುವ ಸಾಮರ್ಥ್ಯವನ್ನು ತಿಳಿಯಪಡಿಸುತ್ತೆ. ಯಾವುದು? ಬೆಲೆಯ ರೇಖೆ. ಇನ್ನೊಂದು ಸಾಧನ ಅಂತಂದ್ರೆ ಅದು ಔದಾಸೀನ ನಕ್ಷೆ. ಔದಾಸೀನ ನಕ್ಷೆ ಅಂತಂದ್ರೆ 2 ಸರಕುಗಳ
ವಿವಿಧ ಸಂಯೋಜನೆಗಳನ್ನು ಒಳಗೊಂಡಿರ್ತಕ್ಕಂಥ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಔದಾಸೀನ ರೇಖೆಗಳ ಸಮೂಹವನ್ನು ನಾವೇನಂತ ಕರಿತೀವಿ, ಔದಾಸೀನ ನಕ್ಷೆ ಅಂತ ಕರಿತೀವಿ. ಈ ಔದಾಸೀನ ನಕ್ಷೆಯಲ್ಲಿ ಹಲವಾರು ಔದಾಸೀನ ರೇಖೆಗಳನ್ನು ನಾವು ನೋಡ್ತೀವಿ. ಇಲ್ಲಿ ಈ ರೇಖೆಗಳಲ್ಲಿ ಮೇಲ್ಮಟ್ಟದ ಔದಾಸೀನ ರೇಖೆ ಅನುಭೋಗಿಗೆ ಗರಿಷ್ಠ ಪ್ರಮಾಣದ ತೃಪ್ತಿಯನ್ನು ತಂದುಕೊಡುತ್ತೆ. ಕೆಳಮಟ್ಟದ ಔದಾಸೀನ ರೇಖೆ ಅನುಭೋಗಿಗೆ ಕಡಿಮೆ ಪ್ರಮಾಣದಷ್ಟು ತುಷ್ಟಿಗುಣವನ್ನು ಕೊಡುತ್ತೆ. ಓಕೆ, ಯಾಕೆಂದರೆ ಮೇಲ್ಮಟ್ಟದ ಔದಾಸೀನ ರೇಖೆ ಒಳಗೊಂಡಿರ್ತಕ್ಕಂಥ ಸರಕುಗಳ ಪ್ರಮಾಣ ಹೆಚ್ಚಾಗಿರುತ್ತೆ. ಆ ಕಾರಣಕ್ಕಾಗಿ ಅನುಭೋಗಿ ಅದರಿಂದ ಪಡ್ಕೊಳ್ತಕ್ಕಂಥ ಈ ಒಂದು ತೃಪ್ತಿಯ ಪ್ರಮಾಣ ಕೂಡ ಏನಾಗಿರುತ್ತೆ, ಹೆಚ್ಚಳ ಇರುತ್ತೆ. ಹೀಗೆ ಅನುಭೋಗಿಯ ಸಮತೋಲನವನ್ನು ವಿವರಿಸೋದಕ್ಕಾಗಿ ಔದಾಸೀನ ರೇಖಾ ವಿಶ್ಲೇಷಣೆಯಲ್ಲಿ ಎರಡು ಸಾಧನಗಳನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ಆ ಎರಡು ಸಾಧನಗಳು ಅಂತಂದ್ರೆ ಒಂದು ಬೆಲೆಯ ರೇಖೆ, ಇನ್ನೊಂದು ಔದಾಸೀನ್ಯ ರೇಖೆ. ಹಾಗೆಯೇ 3 ಕಂಡೀಷನ್ಸ್ ಫಾರ್ ಕನ್ಸ್ಯೂಮರ್ ಈಕ್ವಿಲಿಬ್ರಿಯಂ, ಅನುಭೋಗಿಯ ಸಮತೋಲನವನ್ನು ಸಾಧಿಸೋದಕ್ಕಾಗಿ 3 ಈ ಒಂದು ಷರತ್ತುಗಳನ್ನು ಹಾಕಲಾಗಿದೆ. ಆ ಷರತ್ತುಗಳೇನಂತಂದ್ರೆ ಇಂಡಿಫರೆನ್ಸ್ ಕರ್ವ್ ಶುಡ್ ಬಿ ಟ್ಯಾಂಜೆಂಟ್ ಟು ದಿ ಬಜೆಟ್ ಲೈನ್, ಅಂದ್ರೆ ಔದಾಸೀನ ರೇಖೆ ಬೆಲೆಯ ರೇಖೆಯನ್ನು ಸ್ಪರ್ಶಿಸಬೇಕು. ದಿಸ್ ಇಸ್ ದಿ ಒನ್ ಆಫ್ ದಿ ಕಂಡೀಷನ್. ಅಟ್ ದ ಪಾಯಿಂಟ್ ಆಫ್ ಈಕ್ವಿಲಿಬ್ರಿಯಂ ದ ಸ್ಲೋಪ್ ಆಫ್ ದಿ ಇಂಡಿಫರೆನ್ಸ್ ಕರ್ವ್ ಅಂಡ್ ಬಜೆಟ್ ಲೈನ್ ಅಟ್ ದ ಪಾಯಿಂಟ್ ಆಫ್ ಈಕ್ವಿಲಿಬ್ರಿಯಂ, ಅಲ್ಲಿ ಈ ಒಂದು ಇಂಡಿಫರೆನ್ಸ್ ಕರ್ವ್ ಮತ್ತು ಬಜೆಟ್ ಲೈನ್ ಏನಾಗಿರಬೇಕು, ಸ್ಲೋಪ್ ಆಗಿರಬೇಕು. ಇಂಡಿಫರೆನ್ಸ್ ಕರ್ವ್ ಶುಡ್ ಬಿ ಕಾನ್ವೆಕ್ಸ್ ಟು ದಿ ಆರಿಜಿನ್. ಔದಾಸೀನ ರೇಖೆಗಳು ಯಾವಾಗಲೂ ಕೂಡ ಕಾನ್ವೆಕ್ಸ್ ಟು ದಿ ಆರಿಜಿನ್. ಔದಾಸೀನ ರೇಖೆಗಳು ಮೂಲಕ್ಕೆ ಪೀನ ಮಧ್ಯವಾಗಿರಬೇಕು. ಮೂಲಕ್ಕೆ ಪೀನ ಮಧ್ಯವಾಗಿರ್ತಕ್ಕಂಥ ಈ ರೇಖೆಗಳು ಇಳಿಮುಖ ಸೀಮಾಂತ ಪ್ರತಿನಿಧಾನ ದರಕ್ಕೆ ಬದ್ಧವಾಗಿರುತ್ತವೆ. ಇಳಿಮುಖ ಸೀಮಾಂತ ಪ್ರತಿನಿಧಾನ ದರಕ್ಕೆ ಬದ್ಧವಾಗಿರುತ್ತವೆ. ಯಾವುವು? ಕಾನ್ವೆಕ್ಸ್ ಟು ಆರಿಜಿನ್ ಆಗಿರತಕ್ಕಂಥ ಈ ಒಂದು ರೇಖೆಗಳು. ಓಕೆ, ಇಂಡಿಫರೆನ್ಸ್ ಕರ್ವ್ ಶುಡ್ ಬಿ ಕಾನ್ವೆಕ್ಸ್ ಟು ದಿ ಆರಿಜಿನ್, ಅಂದ್ರೆ ಔದಾಸೀನ ರೇಖೆಗಳು ಯಾವಾಗಲೂ ಕೂಡ ಏನಾಗಿರಬೇಕು, ಮೂಲಕ್ಕೆ ಪೀನ ಮಧ್ಯವಾಗಿರಬೇಕು. ಮೂಲಕ್ಕೆ ಪೀನ ಮಧ್ಯವಾಗಿರ್ತಕ್ಕಂಥ ಈ ರೇಖೆಗಳು ಇಳಿಮುಖ ಸೀಮಾಂತ ಪ್ರತಿನಿಧಾನ ದರಕ್ಕೆ ಬದ್ಧವಾಗಿರುತ್ತವೆ. ದಿಸ್ ಆರ್ ಆಲ್ ದಿ 3 ಕಂಡೀಷನ್ಸ್ ಆಫ್ ಕನ್ಸ್ಯೂಮರ್ ಈಕ್ವಿಲಿಬ್ರಿಯಂ. ಅಂದ್ರೆ ಅನುಭೋಗಿಯ ಸಮತೋಲನ ಎಲ್ಲಿ ಔದಾಸೀನ ರೇಖಾ ವಿಶ್ಲೇಷಣೆಯಲ್ಲಿ ಅನುಭೋಗಿಯ ಸಮತೋಲನ ಸಾಧ್ಯ ಆಗಬೇಕಾದ್ರೆ ಕಡ್ಡಾಯವಾಗಿ ಈ ಒಂದು 3 ಷರತ್ತುಗಳನ್ನು ಒಳಗೊಂಡಿರಬೇಕು. ದ ಫಸ್ಟ್ ಕಂಡೀಷನ್ ಇಸ್ ಇಂಡಿಫರೆನ್ಸ್ ಕರ್ವ್ ಶುಡ್ ಬಿ ಟ್ಯಾಂಜೆಂಟ್ ಟು ದಿ budget line. At the point of equilibrium, the slope of the indifference curve and budget line. Indifference curve should be convex to the origin. ಈ ಔದಾಸೀನ ರೇಖಾ ವಿಶ್ಲೇಷಣೆಯಲ್ಲಿ ಅನುಭೋಗಿಯ ಸಮತೋಲನವನ್ನು ವಿವರಿಸೋದಕ್ಕಾಗಿ ಈ ಒಂದು ರೇಖಾಚಿತ್ರದ ಮೂಲಕ ಅದನ್ನು ವಿವರಿಸಬಹುದು. ಈ ರೇಖಾಚಿತ್ರದಲ್ಲಿ OX ಅಕ್ಷದಲ್ಲಿ X ಸರಕಿನ ಪ್ರಮಾಣವನ್ನು, OY ಅಕ್ಷದಲ್ಲಿ Y ಸರಕಿನ ಪ್ರಮಾಣವನ್ನು ಸೂಚಿಸಲಾಗಿದೆ. PL ಅಂತಕ್ಕಂಥದ್ದು ಬಜೆಟ್ ಲೈನ್ ಆರ್ ಪ್ರೈಸ್ ಲೈನ್ ಅಂತ ಕರಿತೀವಿ. ಇಲ್ಲಿ IC1, IC2, IC3, IC4 ಇವನ್ನ ಔದಾಸೀನ ರೇಖೆಗಳು ಅಂತ ಕರಿತೀವಿ. IC1, IC2, IC3, IC4 ಇವು ಔದಾಸೀನ ರೇಖೆಗಳು. ಔದಾಸೀನ ರೇಖೆಗಳು ಅಂತಾನೆ ಒಂದೇ ಪ್ರಮಾಣದ ತೃಪ್ತಿ ನೀಡತಕ್ಕಂಥ ಎರಡು ಸರಕುಗಳ ವಿವಿಧ ಸಂಯೋಜನೆಗಳನ್ನು ಪ್ರತಿನಿಧಿಸತಕ್ಕಂಥ ರೇಖೆಗಳು. ಅವುಗಳನ್ನು ನಾವೇನಂತ ಕರಿತೀವಿ, ಔದಾಸೀನ ರೇಖೆಗಳು ಅಂತ ಕರಿತೀವಿ. ಸೊ ಇಲ್ಲಿ IC1 ಗಿಂತ IC2 ಅನುಭೋಗಿಗೆ ಹೆಚ್ಚು ತೃಪ್ತಿಗುಣವನ್ನು ತಂದುಕೊಟ್ರೆ, IC2 ಗಿಂತ IC3 ಅನುಭೋಗಿಗೆ ಇನ್ನಷ್ಟು ಹೆಚ್ಚಿನ ತೃಪ್ತಿಯನ್ನು ತಂದುಕೊಡುತ್ತೆ. ಮೇಲ್ಮಟ್ಟದ ಔದಾಸೀನ ರೇಖೆ ಅನುಭೋಗಿಗೆ ಗರಿಷ್ಠ ಪ್ರಮಾಣದಷ್ಟು ತುಷ್ಟಿಗುಣವನ್ನು ತಂದುಕೊಟ್ರೆ, ಕೆಳಮಟ್ಟದ ಔದಾಸೀನ ರೇಖೆ ಅನುಭೋಗಿಗೆ ಕನಿಷ್ಠ ಪ್ರಮಾಣದಷ್ಟು ತುಷ್ಟಿಗುಣವನ್ನು ತಂದುಕೊಡುತ್ತೆ. ನೋಡಿ, ಇಲ್ಲಿ ಔದಾಸೀನ ರೇಖೆಯನ್ನು ಸ್ಪರ್ಶಿಸತಕ್ಕಂಥ ಕ್ಯೂ ಬಿಂದುವಿನಲ್ಲಿ ಅನುಭೋಗಿ ಸಮತೋಲನವನ್ನು ಹೊಂದಿರ್ತಾನೆ. ಅಂದ್ರೆ ಇಂಡಿಫರೆನ್ಸ್ ಕರ್ವ್ IC3 ಅಂದ್ರೆ ಔದಾಸೀನ ರೇಖೆ 3 ಈ ರೇಖೆಗೆ ಸ್ಪರ್ಶಿಸತಕ್ಕಂಥ ಕ್ಯೂ ಬಿಂದುವಿನಲ್ಲಿ ಅನುಭೋಗಿ ಸಮತೋಲನವನ್ನು ಪಡಿತಾನೆ. ಆ ಒಂದು ಹಂತದಲ್ಲಿ OM ಪ್ರಮಾಣದಷ್ಟು X ಸರ್ಕನ್ನ, ON ಪ್ರಮಾಣದಷ್ಟು Y ಸರ್ಕನ್ನ ಪಡ್ಕೊಂಡು ಆದಷ್ಟು ಗರಿಷ್ಠ ಪಟ್ಟದ ಈ ಒಂದು ತೃಪ್ತಿಯನ್ನು ಪಡೆಯೋದಕ್ಕೆ ಪ್ರಯತ್ನಿಸ್ತಾನೆ. ಇದನ್ನ ಕ್ಯೂ ಅನ್ನ ನಾವೇನಂತ ಕರಿತೀವಿ, ಈಕ್ವಿಲಿಬ್ರಿಯಂ ಪಾಯಿಂಟ್. ಈ ಒಂದು ಬೆಲೆಯ ರೇಖೆಯಲ್ಲಿ R ಇದೆ, S ಇದೆ, T ಇದೆ ಮತ್ತು H ಇದೆ. ಇವೆಲ್ಲನೂ ಕೂಡ ಬೆಲೆ ರೇಖೆ ಮೇಲಿದ್ರೂ ಕೂಡ ಔದಾಸೀನ ರೇಖೆಗಳು ಆ ಒಂದು ಬೆಲೆ ರೇಖೆಯನ್ನು ಸ್ಪರ್ಶಿಸತಕ್ಕಂಥ ಒಂದು ಪರಿಸ್ಥಿತಿ ಇದ್ರೂ ಕೂಡ ಈ ರೇಖೆಗಳನ್ನು ನಾವು ಕನ್ಸ್ಯೂಮರ್ ಈಕ್ವಿಲಿಬ್ರಿಯಂ ಪಾಯಿಂಟ್ ಅಂತ ಕರೆಯಲ್ಲ, ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕರೆಯಲ್ಲ. ಯಾಕೆಂತಾರೆ ಇಲ್ಲಿ ಒಂದು ಕಂಡೀಷನ್ ಇದೆ. ಏನಪ್ಪಾ ಅಂತಂದ್ರೆ, ಸಮತೋಲನ ಬಿಂದುವಿನಲ್ಲಿ ಬೆಲೆ ರೇಖೆ ಮತ್ತು ಔದಾಸೀನ ರೇಖೆಗಳ ಹರಿವು ಒಂದೇ ಆಗಿರಬೇಕಾಗುತ್ತೆ. ಜೊತೆಗೆ ಸಮತೋಲನ ಬಿಂದುವಿನಲ್ಲಿ ಔದಾಸೀನ ರೇಖೆ ಮೂಲಕ್ಕೆ ಪೀನ ಮಧ್ಯವಾಗಿರಬೇಕಾಗುತ್ತೆ. ಓಕೆ, ಇದರ ಹರಿವು ಅಂತಕ್ಕಂಥದ್ದು ಇಳಿಮುಖವಾಗಿರಬೇಕಾಗುತ್ತೆ. ಯಾವಾಗ ಔದಾಸೀನ ರೇಖೆ ಮತ್ತು ಬೆಲೆ ರೇಖೆ ಎರಡೂ ಕೂಡ ಇಳಿಮುಖವಾಗಿರಬೇಕಾಗುತ್ತೆ. ಆ ಒಂದು ಹಂತದಲ್ಲಿ ಮಾತ್ರ
ಅನುಭೋಗಿಯ ಸಮತೋಲನವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣಕ್ಕಾಗಿ ಇಲ್ಲಿ ಬೆಲೆ ರೇಖೆಯನ್ನು ಸ್ಪರ್ಶಿಸತಕ್ಕಂಥ ಐಸಿ ಔದಾಸೀನ್ಯ ರೇಖೆ ಕ್ಯೂ ಬಿಂದುವಿನಲ್ಲಿ ಅನುಭೋಗಿ ಸಮತೋಲನವನ್ನು ಪಡಿತಾನೆ. ಈ ಒಂದು ಹಂತವನ್ನ ಅನುಭೋಗಿಯ ಗರಿಷ್ಠ ತೃಪ್ತಿಯ ಹಂತ ಅಂತ ಕರೀತೀವಿ. ಸೊ PL budget line or price line, the consumer purchases line combination of two commodities X and Y at the point of Q and will attain maximum satisfaction. At the point of Q, consumer will be at equilibrium. ನೋಡಿ, ಇಲ್ಲಿ PL ರೇಖೆಯನ್ನು ಬಜೆಟ್ ರೇಖೆ ಅಂತ ಕರೀತಾರೆ. ಕನ್ಸೂಮರು ಎರಡು ಕಾಂಬಿನೇಷನ್ಗಳು ಅಂದರೆ ಎರಡು ಸರಕುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಂಬಿನೇಷನ್ ಔದಾಸೀನ್ಯ ರೇಖೆ ಅಂತ ಕರಿತೀವಿ. ಈ ಒಂದು ಔದಾಸೀನ್ಯ ರೇಖೆ ಬೆಲೆ ರೇಖೆಯನ್ನು ಸ್ಪರ್ಶಿಸತಕ್ಕಂಥ ಈ ಒಂದು ಕ್ಯೂ ಬಿಂದುವಿನಲ್ಲಿ ಅನುಭೋಗಿ ಗರಿಷ್ಠ ಮಟ್ಟದ ತೃಪ್ತಿಯನ್ನು ಪಡೀತಾ ಇರ್ತಾನೆ. ಹಾಗೆಯೇ ಕ್ಯೂ ಬಿಂದುವನ್ನು ಏನಂತ ಕರೀತಾರೆ, ಡಿಫರೆನ್ಸ್ ಕರ್ವ್ ಅನಾಲಿಸಿಸ್ ಅಲ್ಲಿ ಕನ್ಸೂಮರ್ ಈಕ್ವಿಲಿಬ್ರಿಯಂ ಪಾಯಿಂಟ್ ಅಂತ ಕರೀತಾರೆ. ದಿ ಕನ್ಸೂಮರ್ ವಿಲ್ ಮ್ಯಾಕ್ಸಿಮೈಸ್ ಇಸ್ ಸ್ಯಾಟಿಸ್ಫ್ಯಾಕ್ಷನ್ and be in equilibrium at the point of Q, where price line is tangent to an indifference curve IC3. ಅಂದರೆ ಔದಾಸೀನ್ಯ ರೇಖೆ IC3 ಬೆಲೆ ರೇಖೆಯನ್ನು ಸ್ಪರ್ಶಿಸತಕ್ಕಂಥ ಆ ಒಂದು ಬಿಂದುವಿನಲ್ಲಿ ಅನುಭೋಗಿ ಸಮತೋಲನವನ್ನು ಪಡೆದಿರ್ತಾನೆ. ಇದನ್ನ ಔದಾಸೀನ್ಯ ರೇಖಾ ವಿಶ್ಲೇಷಣೆಯಲ್ಲಿ ಅನುಭೋಗಿಯ ಸಮತೋಲನ ಬಿಂದು ಅಂತ ಕರೀತೀವಿ. ಓಕೆ, ಹೀಗೆ ಅನುಭೋಗಿಯ ಸಮತೋಲನ ಎಲ್ಲಿ ಔದಾಸೀನ್ಯ ರೇಖಾ ವಿಶ್ಲೇಷಣೆಯಲ್ಲಿ ಅನುಭೋಗಿಯ ಸಮತೋಲನ ಹೇಗೆ ಸಾಧ್ಯ ಆಗುತ್ತೆ ಅನ್ನೋದನ್ನ ವಿವರಿಸೋದಕ್ಕಾಗಿ JRX ಮತ್ತು RJDLN ಅವರು ಎರಡು ಸಾಧನಗಳನ್ನು ಬಳಕೆ ಮಾಡಿಕೊಂಡಿದ್ದಾರೆ. ಆ ಎರಡು ಸಾಧನಗಳು ಅಂತಂದ್ರೆ ಒಂದು ಬೆಲೆ ರೇಖೆ ಅಥವಾ ಬಜೆಟ್ ರೇಖೆ, ಎರಡನೇದಾಗಿ ಔದಾಸೀನ್ಯ ನಕ್ಷೆ. ಇವೆರಡನ್ನು ಕೂಡ ಮೇಲೈಸಿದಂಥ ಸಂದರ್ಭದಲ್ಲಿ ಬೆಲೆ ರೇಖೆಯನ್ನು ಸ್ಪರ್ಶಿಸತಕ್ಕಂಥ ಔದಾಸೀನ್ಯ ರೇಖೆಯ ಬಿಂದುವಿನಲ್ಲಿ ಅನುಭೋಗಿ ಸಮತೋಲನವನ್ನು ಹೊಂತಾನೆ. ಸಂಖ್ಯಾಸೂಚಕ ತುಷ್ಟಗುಣ ವಿಶ್ಲೇಷಣೆಯಲ್ಲಿ ಸೀಮಾಂತ ತುಷ್ಟಗುಣ 0 ಆಗಿದ್ದಾಗ ಒಟ್ಟು ತುಷ್ಟಗುಣ ಗರಿಷ್ಠ ಮಟ್ಟದಲ್ಲಿರುತ್ತೆ. ಅದೇ ರೀತಿ ಸಮಸೀಮಾಂತ ತುಷ್ಟಗುಣ ನಿಯಮದಲ್ಲಿ ಅನುಭೋಗಿ ತನ್ನ ಬಳಿ ಇರತಕ್ಕಂಥ ಮಿತವಾಗಿರತಕ್ಕಂಥ ಆದಾಯವನ್ನು ವೆಚ್ಚ ಮಾಡತಕ್ಕಂಥ ಸಂದರ್ಭದಲ್ಲಿ ಎರಡು ಸರಕುಗಳಿಂದ ಲಭ್ಯವಾಗ್ತಕ್ಕಂಥ ಸೀಮಾಂತ ತುಷ್ಟಗುಣ ಸಮಾನವಾಗೋ ರೀತಿ ಹಣವನ್ನು ವೆಚ್ಚ ಮಾಡಿದಾಗ ಆ ಎರಡು ಸರಕುಗಳಿಂದ ಅವನಿಗೆ ಲಭ್ಯವಾಗ್ತಕ್ಕಂಥ ಒಟ್ಟು ತುಷ್ಟಗುಣ ಗರಿಷ್ಠ ಮಟ್ಟದಲ್ಲಿರುತ್ತೆ. ಅದನ್ನು ಕನ್ಸೂಮರ್ ಈಕ್ವಿಲಿಬ್ರಿಯಂ ಅಂತ ಕರೀತಾರೆ. ಯಾರು? ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್. ಬಟ್ ಇಲ್ಲಿ ಔದಾಸೀನ್ಯ ರೇಖಾ ವಿಶ್ಲೇಷಣೆಯಲ್ಲಿ ಅನುಭೋಗಿಯ ಸಮತೋಲನ ಯಾವ ಹಂತದಲ್ಲಿ ಸಾಧ್ಯ ಆಗುತ್ತೆ ಅಂತಂದ್ರೆ ಬೆಲೆ ರೇಖೆಯನ್ನ ಸ್ಪರ್ಶಿಸತಕ್ಕಂಥ ಔದಾಸೀನ್ಯ ರೇಖೆಯ ಈ ಒಂದು ಕ್ಯೂ ಬಿಂದುವಿನಲ್ಲಿ ಅನುಭೋಗಿ ಸಮತೋಲನವನ್ನು ಪಡಿತಾನೆ. ಈ ಒಂದು ಸಮತೋಲನ ಹಂತವನ್ನ ಅನುಭೋಗಿಯ ಗರಿಷ್ಠ ತೃಪ್ತಿಯ ಹಂತ ಅಂತ ಕರೀತಾರೆ. ಅನುಭೋಗಿಯ ಗರಿಷ್ಠ ತೃಪ್ತಿಯ ಹಂತ ಅಂತ ಕರೀತಾರೆ. ಓಕೆ, ಥ್ಯಾಂಕ್ ಯು.